ಧನುಸ್ಸು ರಾಶಿ, ನಿಮ್ಮ ಆಸಕ್ತಿ ಹೆಚ್ಚಿದಷ್ಟು, ಪರಿಶ್ರಮ ಪಟ್ಟಷ್ಟು ನಿಮ್ಮ ಆದಾಯ ಹೆಚ್ಚಾಗುವಂಥದ್ದು. ಕೆಲಸದ ಬಗ್ಗೆ ನಿಮಗೆ ಗೌರವ ಮೂಡ್ತಕ್ಕಂತಹದ್ದು. ಕೆಲಸವೇ ನನ್ನ ದೇವರು ಅಂತಕ್ಕಂತಹ ಭಾವನೆ, ಕಾಯಕವೇ ಕೈಲಾಸ ಅನ್ನುವಂತಹ ಮನಸ್ತತ್ವ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಮನೆಯವರ ಪ್ರೀತಿ ಅಭಿಮಾನಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲರೂ ಕೂಡ ಅನುಮಾನದಿಂದ ನೋಡ್ತಾರೆ, ಯಾರೂ ಕೂಡ ನಿಮಗೆ ಸಹಕರಿಸುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಅರ್ಥ. ಕೆಲಸ ಮಾಡ್ತೀರಿ, ಆದರೆ ಧೈರ್ಯ ಕಡಿಮೆ. ಪ್ರಯೋಜನ ಏನು? ನೀವು ಮಾಡಿದಂತಹ ಕೆಲಸ ಅದನ್ನು ಸಮರ್ಥನೆ ಮಾಡಿಕೊಳ್ಬೇಕು, ತಪ್ಪನ್ನಲ್ಲ. ಒಳ್ಳೆಯ ಕೆಲಸವನ್ನು ಮಾಡಿ ಪ್ರಾಮಾಣಿಕವಾಗಿ ದುಡಿದು ಅದನ್ನು ಸಮಾಜಕ್ಕೆ, ಮನೆಗೆ ತೋರಿಸ್ಬೇಕಾದಂಥದ್ದು ಕರ್ತವ್ಯವಾಗುತ್ತೆ. ಬೇರೆ ದಿನಕ್ಕಿಂತ ಈ ದಿವಸ ನಿಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸಹೋದ್ಯೋಗಿಗಳನ್ನು ಪರಿಪೂರ್ಣವಾಗಿ ಅವಲಂಬಿಸಬೇಡಿ. ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ನಿಮಗೆ ಕೈ ಕೊಡಬಹುದು, ಅವರಿಂದ ಸಹಕಾರ ಒದಗಬಹುದು ಅಂತಕ್ಕಂಥದ್ದು. ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಚರ್ಚೆ ಮಾಡ್ತೀರಿ, ಸೋಲ್ತೀರಿ, ಮನಸ್ಸಿಗೆ ಬೇಸರವಾಗುತ್ತೆ, ಕಣ್ಣೀರು ಹಾಕ್ತೀರಿ, ಪ್ರಯೋಜನ ಏನೂ ಇಲ್ಲ, ಧೈರ್ಯ ಯಾವಾಗಿರೋದಿಲ್ಲ. ಆಗ ಈ ರೀತಿ ಅನುಚಿತವಾದಂತಹ ಸಂದರ್ಭಗಳು ಎದುರಾಗ್ತಕ್ಕಂತಹದ್ದು ಸಹಜವಾಗುತ್ತೆ. ಆಂಜನೇಯನನ್ನು ಉಪಾಸನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರಗಳು ಬಂದಾಗ ಸ್ವಲ್ಪ ತಾತ್ಸಾರ ಭಾವನೆಯನ್ನು ತೋರಿಸ್ತೀರಿ ಅಂತಕ್ಕಂಥದ್ದು. ಮನೆಯ ವಾತಾವರಣ ಹಾಸ್ಯಾಸ್ಪದವಾಗಿರುತ್ತೆ. ಬೇರೆಯವರು ಬೆರಳು ಮಾಡಿ ತೋರಿಸುವ ಹಾಗೆ ಮನೆಯ ಪರಿಸ್ಥಿತಿ ಇರುತ್ತೆ. ಮಕ್ಕಳ ಜೊತೆ, ಕುಟುಂಬದವರ ಜೊತೆ ಅನಗತ್ಯವಾಗಿ ವಾದ ಮಾಡ್ತೀರಿ, ಅದು ಬೇಕಾಗಿರೋದಿಲ್ಲ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಆಲೋಚನೆ ಬೇರೆ, ಮಾತಾಡೋದೇ ಬೇರೆ, ನಡೆಯುವುದೇ ಬೇರೆ. ಹೀಗಾದಾಗ ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಹೊಂದಾಣಿಕೆಯನ್ನು ಪಡ್ಕೊಳ್ಳೋದಿಲ್ಲ. ಆ ಹೊಂದಾಣಿಕೆ ಇಲ್ಲದೇ ಇರುವಂಥದ್ದು ನಿಮಗೆ ದೊಡ್ಡ ಅವಮಾನಕ್ಕೆ ದಾರಿಯಾಗುತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲೇಬೇಕು ಅನ್ನುವಂತಹ ಛಲ, ಹಠ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ದಿವಸ ಇದು. ಬೇರೆಯವರ ಬೇಡದ ವಿಚಾರಗಳಿಂದ ಸಮಯ ವ್ಯರ್ಥ ಆಗತ್ತೆ, ನಿಮಗೆ ಸಂತೋಷವಾಗತ್ತೆ, ಆದರೆ ಪ್ರಯೋಜನ ಏನು? ಅದರಿಂದ ಸಾಧನೆ ಏನಾಯಿತು? ಅದು ಮುಖ್ಯವಾಗುತ್ತೆ. ಅನುಕೂಲವಾದಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ. ಶುಭವಾಗಿ. ಕುಂಭರಾಶಿ, ಆತುರಾತುರವಾದಂತಹ ಕೆಲಸದಿಂದ ಒಂದಷ್ಟು ವಸ್ತುಗಳು ನಷ್ಟವಾಗುತ್ತೆ, ಹಾಗೆ ಹಣವನ್ನು ಕಳ್ಕೊಳ್ತೀರಿ, ತಪ್ಪು ನಿರ್ಧಾರಗಳಾಗತ್ತೆ ಅನ್ನುವಂಥದ್ದು. ಹೊಸ ವಾಹನ ಖರೀದಿಯ ಮಾತು ಬರುತ್ತೆ, ಆದರೆ ಈ ದಿವಸ ಅದು ಅಷ್ಟು ಪ್ರಶಸ್ತವಾಗಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಸುಮಾರು 2-3 ವರ್ಷಗಳಿಂದ ಅಥವಾ ಅದಕ್ಕಿಂತಲೂ ಹಿಂದಿನಿಂದ ಅನುಭವಿಸ್ತಾ ಇದ್ದಂತಹ ಕಾಲು ನೋವು ಏನಾದರೂ ಇದ್ದರೆ ಅದು ತೊಂದರೆಯನ್ನು ಮಾಡುತ್ತೆ, ಇನ್ನಷ್ಟು ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಬೇಕಾದಂಥದ್ದು. ನಿಮ್ಮ ಕೋಪ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಬಾರ್ದು. ನಿಮ್ಮ ವೈಯಕ್ತಿಕವಾದಂತಹ ಯಾವುದೋ ಸಾಧನೆಗೆ, ಶಿಸ್ತಿಗೆ ಬೇರೆಯವರನ್ನು ಯಾಕೆ ಹಿಂಸೆ ಮಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳವಾಗತ್ತೆ, ಅದಕ್ಕೆ ಕಾರಣ ನೀವೇ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಆ ತಪ್ಪಿನಿಂದ ಹೊರಬರಬೇಕಾದಂತಹ ವಿಚಾರ ನಿಮ್ಮದಾಗಿರಬೇಕು. ಇಂದ್ರಾಕ್ಷಿ ಸ್ತೋತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯಾವಹಾರಿಕವಾಗಿ ಪಾರದರ್ಶಕತೆ ಇರಲಿ. ಅಂದರೆ ಏನೇ ಮಾಡಿದರೂ ಕೂಡ ಹಣದ ವಿಚಾರವಾಗಿ ಲೆಕ್ಕಾಚಾರಗಳು ಸರಿಯಾಗಿರಲಿ, ದಾಖಲಾತಿಗಳು ಸರಿಯಾಗಿರಲಿ, ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸಬೇಕಾದಂಥದ್ದು. ಮನೆಯವರ ಸಲಹೆ ಬಹಳ ಉಪಕೃತವಾದಂಥದ್ದು, ಅದನ್ನು ಗಮನಿಸಬೇಕು. ಮತ್ತೆ ಮತ್ತೆ ಮನೆಯವರ ಸಲಹೆಯನ್ನು ಪಡ್ಕೊಳ್ಬೇಕು, ಅದರಂತೆ ನಡೀಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಕೋಪ ಬೇಡ. ಪರಸ್ಪರವಾಗಿ ಸಿಟ್ಟು ಮಾಡಿಕೊಂಡ್ರೆ ಏನು ಬಂತು, ಸಾಧನೆ ಮಾಡಿದ್ದೇನು ಅನ್ನುವಂಥದ್ದಾಗತ್ತೆ. ಅದು ಕೆಲವೊಂದು ಸಂದರ್ಭದಲ್ಲಿ ಈ ಕೋಪ ಬೇರೆ ಬೇರೆ ರೀತಿಯಾಗಿರುತ್ತೆ. ಸಾತ್ವಿಕವಾದ ಕೋಪ ಆಗಿರುತ್ತೆ, ಅದರಲ್ಲಿ ದ್ವೇಷ ಇರೋದಿಲ್ಲ. ರಾಜಸಿಕ ತಾಮಸಿಕ ಕೋಪಗಳಾದರೆ ದ್ವೇಷ ಬೆಳೆಯುವುದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಶಾಂತ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ನೀವು ಬರೀ ಆಲೋಚನೆ ಮಾಡಿದ್ರಾಗಲಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಶಾಂತವಾಗಿ ಇರಬೇಕು. ಬರೀ ಬಾಯಲ್ಲಿ ನಾನಿವತ್ತು ಸುಮ್ಮನಿದ್ದು ಬಿಡ್ತೀನಿ ಅಂತ ಹೇಳಿ ಮತ್ತೆ ಜಗಳ ಮಾಡಿದರೆ ಅದು ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ನಿಮ್ಮ ಕಿರಿಯರನ್ನೂ ಕೂಡ ನೀವು ಗೌರವಿಸಬೇಕಾದಂಥದ್ದಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಧನಲಾಭವನ್ನು ನೋಡ್ತೀರಿ. ವ್ಯವಹಾರ ನಾನು ಅಂದುಕೊಂಡ ರೀತಿಯಲ್ಲಿ ಸಾಗ್ತಾ ಇದೆ ಎನ್ನುವಂತಹ ತೃಪ್ತಿ ನಿಮಗೆ ಇರುತ್ತೆ. ಧ್ಯಾನದ ಮೊರೆ ಹೋಗಿ, ಆಗ ಸರಿತಪ್ಪುಗಳ ವಿವೇಚನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದರಂತೆ ನಡ್ಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ. ಶುಭವಾಗಿ.